ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಎಂ ಡಿಕೆಶಿ ಅವರು ಆಗಬೇಕು ಅಂತ ಓಪನ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತಂದು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಕೊಡೋದು ತಪ್ಪೇನಿದೆ? ಕೊಟ್ಟರೇನು ತಪ್ಪಿದೆ? 5 ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ, ಮಾಡಿದ ತಪ್ಪೇನಿದೆ? ಅದರಲ್ಲಿ ಏನು ಸುಮ್ಮನೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅವರವರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ? ವರಿಷ್ಠರು ಅಂತಿದ್ದಾರೆ, ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ. ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು. ಏನು ಇವತ್ತು ಏನೇನು ಆಗಬೇಕಾಗಿದೆ, ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಎಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೆ. ಅಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕ ಸಿಎಂ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ಭಾಗ ತಟ್ಟಿದರೆ, ರಾಹುಲ್ ಗಾಂಧಿ ಅವರು ಅಟ್ಲೀಸ್ಟ್ ಮೀಟ್ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನೋಡ್ರಿ, ಇವೆಲ್ಲ ಹೂವಾಪೂವಗಳು. ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ. ನೀವು ನೋಡ್ತೀರಿ ಮಾಧ್ಯಮದಲ್ಲಿ, ರಾಜನಾಥ್ ಸಿಂಗನ್ನು ಭೇಟಿಯಾಗಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅನೇಕ ಕಾರ್ಯಕ್ರಮದ ನಿಮಿತ್ತ, ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀರಿ. ಏನು ಮುಖ್ಯಮಂತ್ರಿ ಬದಲಾವಣೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹೂವಾಪೂವಗಳು ಇವೆಲ್ಲ. ಅದೇನೂ ಆಗೋದಿಲ್ಲ. ಅದು ಆಗೋ ಟೈಮ್ಗೆ ಆಗುತ್ತೆ. ಏನು ಆಗಬೇಕು ಅದು ಹಾಗೇ ಆಗುತ್ತೆ. ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ. ಆದರೆ ಸುಮ್ಮನೆ ಈ ಹೂವಾಪೂವಗಳಂತರ ಜನರನ್ನು, ಕಾರ್ಯಕರ್ತರನ್ನು ಇವತ್ತು ಮನಸ್ಸು ಕೆಡಿಸುವಂಥ ಕೆಲಸ ಆಗ್ತಾಯಿದೆ. ಅದು ಆಗಬಾರ್ದು. ಅಲ್ಲ, ಕೆಲವೊಂದಿಷ್ಟು